ನನಗಿಂತ ಯಾರೂ ಬಲ್ಲವರಿಲ್ಲ, ನಾನೇ ಎಲ್ಲ ಅಂತ ಬಿಂಬಿಸ್ಕೊಳಕ್ ಕೊಟ್ಟಿರೋದು ಈ ಪ್ರದೀಪ್ ಈಶ್ವರ್. ಇವರು ಹೇಳಿ ಕೇಳಿ ಕಾಂಗ್ರೆಸ್ಸಿಗರ ಒಡಲ ಉರಿ ಹೆಂಗಿದೆ ಅಂದರೆ, ರಾಮ ಅಂತ ಕಂಡ್ರೆ ಸಾಕು ಇವ್ರಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗಿ ಅಸಿಡಿಟಿ ರೈಸ್ ಆಗಿ ತಡಿಲಾರದಂಥ ವೇದನೆ ಉಂಟಾಗೋಗುತ್ತೆ. ಗಾಂಧೀಜಿಯ ಮೇಲೆ ಅಷ್ಟೊಂದು ನಿಮಗೆ ಕಾಳಜಿ ಇದ್ದಿದ್ದರೆ ಪ್ರದೀಪ್ ಈಶ್ವರ ಕೇಳಿಸ್ಕೊಳಪ್ಪ, ನಿಮ್ಮ ಮಹಾನ್ ನಾಯಕರು, ಘಟಾನ್ಘಟಿ ನಾಯಕರಿದಾರಲ್ಲ, ನಾಮಧಾರಿ ನಾಯಕರು, ನಕಲಿ ಗಾಂಧಿಗಳು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ 415 ಯೋಜನೆಗೆ. ಆಕ್ಚುಲಿ ಚೆನ್ನಾಗಿರೋದು. ಇದರಲ್ಲಿ ಬದಲಾವಣೆ ಮಾಡಕ್ಕೆ ಹೇಳಪ್ಪ ಸ್ವಲ್ಪ. ರಾಮನ ವಿಷಯಕ್ಕೆ ಯಾಕಪ್ಪ ಬರ್ತೀಯ? ರಾಮನ ದೇವಾಲಯ ಕಟ್ಟಿದರೆ ಬಡವರ ಹೊಟ್ಟೆ ತುಂಬಲ್ಲ ಅನ್ನೋದು ನಿಮ್ದು ಅಂಬೋಣ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್ ಅನ್ನೋದಾದ್ರೆ ಪ್ರದೀಪ್ ಈಶ್ವರ್ ಅವರೇ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ಮುಂಡಾಸನ್ನ ಕಟ್ಟಿದ್ರೆ ಪಿಕಾಸಿಯನ್ನ ತಿರುಗಿಸಿದ್ರೂ ಕೂಡ ಮನ್ರೇಗಾ ಯೋಜನೆ ಉಳಿಯೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ. ಆರ್ಟಿಕಲ್ 370 ಎಷ್ಟು ಅರ್ಜಿಯನ್ನು ಗುಜರಾಯಿಸಿದ್ರಿ ನೀವು? ಹೋಗಿ ಈಗಲೂ ಗುಜರಾಯಿಸಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮುಖಾಂತರ ಕೂಲಿ ಕಾರ್ಮಿಕನಿಗೆ ಅವನ ಕೂಲಿ ಹಣ ವರ್ಗಾವಣೆ ಆದ್ರೆ ಪ್ರದೀಪ್ ಈಶ್ವರ್ಗೆ ಯಾಕೆ ಉರಿ ಆಗಬಾರದು ಜಾಗದಲ್ಲಿ ಉರಿ ಆಗುತ್ತೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ರಾಮ ಮಂದಿರಕ್ಕೆ ಹೋಗಕ್ಕೆ ಹೆದರ್ಕೊಂತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ರಾಜಕೀಯ ಜೀವನವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ್ಯ ಆಗೋಗುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನಾಲ್ಗೆಯನ್ನ ಬಿಗಿ ಹಿಡಿದು ಮಾತಾಡೋದನ್ನ ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ರಾಮ ಈ ದೇಶದ ಅಸ್ತಿತ್ವ, ರಾಮ ಈ ದೇಶದ ಶ್ರದ್ಧೆ, ರಾಮ ನಮ್ಮೆಲ್ಲರ ಪರಿಪಾಲಕ, ಮರ್ಯಾದ ಪುರುಷೋತ್ತಮ ಅಂತ ಪ್ರತಿನಿತ್ಯ ಭಜನೆ ಮಾಡೋ ಅಂತ ಜನಗಳು ಈ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇರೋದು. ನಮ್ಮ ಮುಂದೆ ನಿಮ್ಗೇನಾದ್ರೂ ಧೈರ್ಯ ಅನ್ನೋದಿದ್ರೆ, ತಾಕತ್ ಅನ್ನೋದಿದ್ರೆ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ರಿ. ನೀವು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ವಿಧಾನಸೌಧದೊಳಗಡೆ ವಿರೋಧ ಪಕ್ಷದವ್ರ ಕೈಯಲ್ಲಿ ಕಬ್ಬಣ ಕೊಡಬೇಕು ಅಂತ ಹೇಳ್ದಂಥವ್ರಲ್ವಾ, ಅದಕ್ಕೆ ಸ್ಪೀಕರ್ ಅವ್ರು ನಿಮ್ಗೆ ಹೇಳಿದ್ದು, ನಿನ್ನ ಕೈಗೆ ಹಗ್ಗ ಕೊಡ್ಬೇಕಾ, ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು ಇರೋದನ್ನೆಲ್ಲ ಕೆದಕ್ಬೇಡ ಅಂತ. ಹೊಟ್ಟೆ ತುಂಬಲ್ಲ ಎಂದ ಪ್ರದೀಪ್ ಈಶ್ವರ್. ಹೌದು ಸ್ನೇಹಿತರೆ, ಈತನ ಹೇಳಿಕೆಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ, ತನ್ನನ್ನು ತಾನು ಬಹಳ ವಿದ್ವಾನ್ ಅಂತ ಗುರುತಿಸ್ಕೊಳ್ಳೋ ಅಂಥ ರೀತಿಯಲ್ಲಿ ಈತನ ಮಾತಿನ ವೈಖರಿ ಇರ್ತಕ್ಕಂಥದ್ದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಇವರು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಸಂಬಂಧವನ್ನು ಕಲ್ಪಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ನನಗಿದ್ರ ಒಂಥರ ಸಂತೋಷ.